श्रीगुरुभ्यो नमः। हरिः ओम्। विज्ञानरोचिपरिपूरितान्तर्वाक्याण्डकोशम् हरितोपलाभम् तर्काभयेतं विधिशर्वपूर्वगीर्वाणविज्ञानदमानतोऽस्मि। प्रथमो हनुमान्नाम द्वितीयो भीम एव च। पूर्णप्रज्ञस्तृतीयस्तु भगवत्कार्यसाधकः। बुद्धिर्बलं यशोधैर्यं निर्भयत्वम् अरोगता। अजाड्यं वाक्पटुत्वं च हनूमत्स्मरणाद् भवेत्। पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तन्नमस्ये गुरुन् मम। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। सृष्टिस्थित्यप्येहा नियतिदृशितमो बन्धमोक्षाश्च यस्मादस्य श्रीब्रह्मरुद्रप्रभृति सुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम्। यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि। श्रीगुरुभ्यो नमः। हरिः ओम्। ಶ್ರೀಮದ್ಭಾಗವತದ ದಶಮಸ್ಕಂಧದ 40ನೇ ಅಧ್ಯಾಯ ಇವತ್ತು. ಶ್ರೀ ಶುಕ ಉವಾಚ ಅಥ ವ್ರಜನ್ ರಾಜಪಥೇನ ಮಾಧವಃ ಸ್ತ್ರಿಯಂ ಗೃಹೀತಾಂಗವಿಲೇಪಭಾಜನಾಂ ವಿಲೋಕ್ಯ ಕುಬ್ಜಾಂ ಯುವತೀಂ ವರಾನನಾಂ ಪಪ್ರಚ್ಛ ಧಾತ್ರೀಂ ವಚಸಾರಸಪ್ರದಃ. ಶುಕಾಚಾರ್ಯರು ಪರೀಕ್ಷಿದ್ರಾಜನಿಗೆ ಭಗವಂತ ಶ್ರೀಕೃಷ್ಣ ಪರಮಾತ್ಮನ ಚರಿತ್ರೆಯನ್ನ ಮುಂದುವರಿಸ್ತಾ ಹೇಳ್ತಾ ಇದ್ದಾರೆ. ಕೃಷ್ಣ ಬಲರಾಮ ಇಬ್ರು ಕೂಡ ಆ ಮಥುರಾ ಪಟ್ಟಣದ ರಾಜಮಾರ್ಗದಲ್ಲಿ ಸಂಚಾರವನ್ನ ಮಾಡ್ತಾ ಸ್ನೇಹಿತರ ಜೊತೆಗೆ ಬರ್ತಾ ಇರುವಾಗ ಒಬ್ಬ ಸುಂದರಳಾದಂತಹ ಯುವತಿಯನ್ನ ನೋಡಿದ್ದಂತೆ. ಅವಳು ಕೈಯಲ್ಲಿ ಅಂಗಲೇಪ ಮಾಡುವಂತಹ ಗಂಧದ ಪಾತ್ರೆಯನ್ನ ಹಿಡ್ಕೊಂಡು ನಡೀತಾ ಇದ್ಲು. ಅಂತಹ ಆ ಒಬ್ಬ ಕುಬ್ಜೆ, ಅವಳು ಅಂದ್ರೆ ಗೂನು ಬೆನ್ನು, ಅವಳಿಗೆ ನಡ್ಲಿಕ್ಕಾಗೋದಿಲ್ಲ ಅಂಥವಳು ಕಂಸನ ಸೈರಂಧ್ರಿ. ಅವಳು ಒಳ್ಳೆ ಗಂಧವನ್ನ ಅವಳು ತಗೊಂಡು ಹೋಗ್ತಾ ಇದ್ಲು. ಆ ಗಂಧದಲ್ಲಿ ಪಾತ್ರೆಯನ್ನ ಹಿಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ಲು. ಕೃಷ್ಣ ಅವನು ಮೊದಲೇ ಶೃಂಗಾರ ರಸಪ್ರಿಯ ಮತ್ತು ಎಲ್ಲರಿಗೂ ಶೃಂಗಾರ ರಸವನ್ನ ತಂದುಕೊಡ್ತಕ್ಕಂಥವನು. ಅಂತಹ ಕೃಷ್ಣ ಏನ್ ಮಾಡಿದ, ಅವಳ ಹತ್ರ ಕೇಳಿದ. ಆ ರಾಜಬೀದಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಅವಳ ಹತ್ರ ಕೃಷ್ಣ ಕೇಳ್ತಾ ಇದ್ದಾನೆ. ಅಥವ್ರಜನ್ ರಾಜಪಥೇನ ಮಾಧವಃ ಸ್ತ್ರಿಯಂ ಗೃಹೀತಾಂಗ ವಿಲೇಪ ಭಾಜನಾಂ
ವಿಲೋಕ್ಯ ಕುಬ್ಜಾಂ ಯುವತೀಂ ವರಾನನಾಂ ಪಪ್ರಚ್ಛ ಧಾತ್ರೀಂ ವಚಸಾ ರಸಪ್ರದಃ ಕಾತ್ವಂ ವರೋರ್ವೇದಿತದಿ ಕಾತ್ವಂ ವರೋರ್ವೇತದಿಹಾನುಲೇಪನಂ ಕಸ್ಯಾಂಗನೆ ನಯಸಿ ನ ಕಥಯಸ್ವ ಸಾಧು ದೇಹ್ಯಾವಯೋರಂಗ ವಿಲೇಪಮುತ್ತಮಂ ಶ್ರೇಯಸ್ತತಸ್ತೆ ನ ಚಿರಾದ್ ಭವಿಷ್ಯತಿ. ಕೃಷ್ಣ ಅವಳ ಹತ್ರ ಕೇಳ್ತಾ ಇದ್ದಾನೆ, ಎಲೆ ಸುಂದರಿ, ಸುಂದರಿಯಾಗಿರ್ತಕ್ಕಂತಹ ತರುಣಿ, ಯಾರು ನೀನು? ಈ ಗಂಧವನ್ನ ನೀನು ಯಾರಿಗೋಸ್ಕರ ತಗೊಂಡು ಹೋಗ್ತಾ ಇದ್ದಿ ಅಂತ ಕೇಳ್ತಾನೆ. ನಿಜ ಹೇಳು, ಯಾರಿಗೋಸ್ಕರ ತಗೊಂಡು ಹೋಗ್ತಾ ಇದ್ದಿ? ಈ ಗಂಧವನ್ನ ನಮಗೆ ಕೊಡು. ನೀ ಏನಾದ್ರೂ ಈ ಗಂಧವನ್ನ ನಮಗೆ ಕೊಟ್ರೆ ನಿನಗೆ ಬಹಳ ಬೇಗ ಒಳ್ಳೆ ಶ್ರೇಯಸ್ಸಾಗ್ತದೆ. ಹಾಗಾಗಿ ಈ ಗಂಧವನ್ನ ನಮಗೆ ಕೊಡು ಅಂತ ಕೃಷ್ಣ ಕೇಳ್ತಾನೆ ಅವಳತ್ರ, ಕುಬ್ಜೆಯ ಹತ್ತಿರ. ಕಾತ್ವಂ ವರೋರ್ವೇತದಿಹಾನುಲೇಪನಂ ಕಸ್ಯಾಂಗನೆ ನಯಸಿ ನ ಕಥಯಸ್ವ ಸಾಧು ದೇಹ್ಯಾವಯೋರಂಗವಿಲೇಪಮುತ್ತಮಂ ಶ್ರೇಯಸ್ತತಸ್ತೆ ನ ಚಿರಾದ್ ಭವಿಷ್ಯತಿ. ಸೈರಂಧ್ಯುವಾಚ ದಾಸ್ಯಸ್ಮ್ಯಹಂ ತೇ ಸುರವರ್ಯ ಸಮ್ಮತಾ ತ್ರಿವಕ್ರನಾಮ್ನಿ ಹ್ಯನುಲೇಪಕರ್ಮಣಿ ಮದ್ಭಾವಿತಂ ಭೋಜಪತೇರತಿಪ್ರಿಯಂ ವಿನಾ ಯುವಾಂ ಕೋನ್ಯತಮಸ್ತದರ್ಹತಿ. ಆ ಸೈರಂಧ್ರಿ ಹೇಳ್ತಾಳೆ ಕೃಷ್ಣ ಕೇಳಿದ್ದಕ್ಕೆ, ಯಾರು ನೀನು? ಯಾರಿಗೆ ತಗೊಂಡು ಹೋಗ್ತಾ ಇದ್ದಿ ಅಂತ ಕೇಳಿದ್ದಕ್ಕೆ ಕೃಷ್ಣ ಕೇಳ್ತಾನೆ. ಆ ಸೈರಂಧ್ರಿ ಉತ್ತರ ಹೇಳ್ತಾ ಇದ್ದಾಳೆ, ದೇವದೇವೋತ್ತಮ, ನಾನು ತ್ರಿವಕ್ರ ಅಂತ ನನ್ನ ಹೆಸರು. ಗಂಧ ಲೇಪವನ್ನ ಸಿದ್ಧ ಮಾಡತಕ್ಕಂತಹ ಕೆಲಸದವಳು. ಕಂಸನಿಗೆ ನಾನು ಆ ಕಂಸನ ಅಂತಃಪುರದ ದಾಸಿ. ಆ ಕಂಸ ನಾನು ಸಿದ್ಧಪಡಿಸಿರ್ತಕ್ಕಂತಹ ಗಂಧವನ್ನ ಲೇಪನ ಮಾಡ್ಕೊಳ್ತಾನೆ. ಅವನಿಗೆ ಗಂಧ ಅಂದ್ರೆ ತುಂಬಾ ಇಷ್ಟ. ಆದರೆ ನಾನು ನಿನ್ನ ದಾಸಿ, ನಿನಗೇ ಈ ಗಂಧವನ್ನ ಕೊಟ್ಬಿಡ್ತೇನೆ. ಈ ಗಂಧಕ್ಕೆ ನಿಜವಾಗ್ಲೂ ಅರ್ಹರಾಗಿರ್ತಕ್ಕಂಥವ್ರು ನೀವೇ. ನಿಮಗೆ ಬಿಟ್ರೆ ಇನ್ಯಾರು ಈ ಗಂಧವನ್ನ ಹಚ್ಚಿಕೊಳ್ಳಿಕ್ಕೆ ನಿಜವಾಗ್ಲೂ ಅರ್ಹರಾಗಿದ್ದಾರೆ ಹೇಳು ನೋಡೋಣ. ನಾನು ನಿನ್ನ ದಾಸಿ, ನಿನಗೆ ಕೊಟ್ಟು ಬಿಡ್ತೇನೆ ಈ ಗಂಧವನ್ನ ಅಂತಾಳೆ ಸೈರಂಧ್ರಿ ಕೃಷ್ಣನಿಗೆ. ದಾಸ್ಯಸ್ಮ್ಯಹಂ ತೇ ಸುರವರ್ಯ ಸಮ್ಮತ ತ್ರಿವಕ್ರನಾಮ್ನಿ ಹ್ಯನುಲೇಪಕರ್ಮಣಿ ಮದ್ಭಾವಿತಂ ಭೋಜಪತೇರತಿಪ್ರಿಯಂ ವಿನಾ ಯುವಾಂ ಕೋನ್ಯತಮಸ್ತದರ್ಹತಿ. ರೂಪಪೇಶಲಮಾಧುರ್ಯ ಹಸಿತಾಲಾಪವೀಕ್ಷಿತೈಃ ಧರ್ಷಿತಾತ್ಮಾ ದದೌ ಸಾಂದ್ರಂ ಉಭಯೋರನುಲೇಪನಂ. ಭಗವಂತನಾದ ಶ್ರೀಕೃಷ್ಣ ಪರಮಾತ್ಮನ ರೂಪ, ಸೌಂದರ್ಯ, ಅವನ ಆ ಸೌಕುಮಾರ್ಯ, ಭಗವಂತನ ಆ ರಸಿಕತೆ, ಅವನ ಆ ಮಂದಹಾಸ, ಒಂದು ಕುಡಿನೋಟ,
ಇದೆಲ್ಲದರಿಂದ ಆ ಕುಬ್ಜೆಯ ಮನಸ್ಸು ಕಲಕಿ ಹೋಗಿತ್ತು. ಅಂತಹ ಆ ಕುಬ್ಜೆ ತ್ರಿವಕ್ರೆ ಏನಿದ್ದಾಳೆ, ಅವಳು ಕೃಷ್ಣ ಮತ್ತು ಬಲರಾಮ ಅವರಿಬ್ಬರಿಗೂ ಕೂಡ ಒಳ್ಳೆ ಗಟ್ಟಿಯಾದಂತಹ ಗಂಧವನ್ನ ಕೊಟ್ಟುಬಿಟ್ಲು. ರೂಪಪೇಶಲ ಮಾಧುರ್ಯ ಹಸಿತಾಲಾಪ ವೀಕ್ಷಿತೈ ಧರ್ಷಿತಾತ್ಮಾ ದದೌ ಸಾಂದ್ರಂ ಉಭಯೋರನುಲೇಪನಂ ತತಸ್ತಾವಂಗರಾಗೇಣ ಸ್ವವರ್ಣೇತರ ಶೋಭಿನಾ ಸಂಪ್ರಾಪ್ತ ಪರಭಾಗೇನ ಸುಶುಭಾತೇನುರಂಜಿತೌ. ಆವಾಗ ಕೃಷ್ಣ ಮತ್ತು ಬಲರಾಮ ಇಬ್ರು ಕೂಡ ಆ ಗಂಧವನ್ನ ಲೇಪನ ಮಾಡಿಕೊಂಡ್ರು. ಗಂಧಲೇಪವನ್ನ ಮಾಡಿಕೊಂಡು ಚೆನ್ನಾಗಿ ಶೋಭಿಸ್ತಾ ಇದ್ದಾರೆ. ತಮ್ಮ ಮೈ ಬಣ್ಣಕ್ಕೆ ವ್ಯತಿರಿಕ್ತವಾಗಿ ಹೊಳಿತಾ ಇದೆ ಆ ಬಣ್ಣ, ಗಂಧದ ಮೈ ಬಣ್ಣ. ಕೃಷ್ಣನ ಬಣ್ಣ ಅದು ಕೃಷ್ಣವರ್ಣ, ಅದು ಇವಾಗ ಶ್ಯಾಮವರ್ಣಕ್ಕೆ ತಿರುಗಿಬಿಟ್ಟಿದೆ. ಶ್ಯಾಮವರ್ಣಕ್ಕೆ ವ್ಯತಿರಿಕ್ತವಾದಂತಹ ಪೀತವರ್ಣದ ಗಂಧದ ಲೇಪವನ್ನ ಮಾಡಿಕೊಂಡಾಗ ಶ್ಯಾಮವರ್ಣ ಮತ್ತು ಪೀತವರ್ಣಗಳ ಸಂಯೋಜನೆಯಿಂದ ಒಂದು ರೀತಿ ಅಪೂರ್ವವಾದ ಕಾಂತಿ ಆ ಗಂಧಕ್ಕೆ ಬಂದಿದೆ. ಹಾಗೆ ಬಲರಾಮ ಅವಂದು ಶುಕ್ಲವರ್ಣ, ಆ ಶುಕ್ಲವರ್ಣಕ್ಕೆ ವ್ಯತಿರಿಕ್ತವಾದಂತಹ ರಕ್ತವರ್ಣದ ಗಂಧವನ್ನ ಹಚ್ಚಿಕೊಂಡಾಗ ಶುಕ್ಲ ಮತ್ತು ರಕ್ತ ಈ ಎರಡು ವರ್ಣಗಳ ಸಂಗಮದಿಂದ ಒಂದು ಅಪೂರ್ವವಾದ ಕಾಂತಿ ಆ ಗಂಧಕ್ಕೆ ಬಂದಿದೆ. ಹೀಗೆ ಗಂಧ ಅದು ವಿಚಿತ್ರವಾದ ಕಾಂತಿಯಿಂದ ಹೊಳಿತಾ ಇದೆ. ಕೃಷ್ಣ ಮತ್ತು ಬಲರಾಮ ಇಬ್ರು ಕೂಡ ಅದನ್ನ ಧಾರಣೆ ಮಾಡಿಕೊಂಡದ್ರಿಂದ ತತಸ್ತಾವಂಗರಾಗೇಣ ಸ್ವವರ್ಣೇತರ ಶೋಭಿನಾ ಸಂಪ್ರಾಪ್ತ ಪರಭಾಗೇನ ಶುಶುಭಾತೇನುರಂಜಿತೌ ಪ್ರಸನ್ನೋ ಭಗವಾನ್ ಕುಬ್ಜಾಂ ತ್ರಿವಕ್ರಾಂ ರುಚಿರಾನನಾಂ ರುಜ್ವೀಂ ಕರ್ತುಂ ಮನಶ್ಚಕ್ರೆ ದರ್ಶಯನ್ ದರ್ಶನೇ ಫಲಂ. ಆ ಕುಬ್ಜೆ ಭಕ್ತಿಯಿಂದ ಭಗವಂತನಿಗೆ ಗಂಧ ಸಮರ್ಪಣೆಯನ್ನು ಮಾಡಿದ್ದಾಳೆ. ಆ ಕುಬ್ಜೆಯ ಭಕ್ತಿಗೆ ಒಲಿದಂತಹ ಭಗವಂತ ಅವಳಿಗೆ ಅಪರೋಕ್ಷ ಜ್ಞಾನವನ್ನ ತಂದುಕೊಟ್ಟು ಆ ಅಪರೋಕ್ಷ ಜ್ಞಾನಿಗಳಿಗೆ ಸಿಗುವಂತಹ ಫಲ ಏನಿದೆ ಆ ಫಲವನ್ನ ಅವಳಿಗೆ ತೋರಿಸ್ಬೇಕು ಅಂತ ಬಯಸಿದ್ದಂತೆ. ಅವಳು ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದ್ಲು, ಬಹಳ ಸುಂದರಿಯಾಗಿದ್ಲು. ಎಂದನೆ ಅವಳನ್ನ ಸುಂದರಿ ಅಂತಾನೆ ಕರೆದಿದ್ದಾನೆ. ಮುಖ ತುಂಬಾ ಚೆನ್ನಾಗಿತ್ತು ಅವಳದು ನೋಡ್ಲಿಕ್ಕೆ. ಆದ್ರೆ ಕುಬ್ಜೆ ಆಗಿದ್ಲು, ಕುಳ್ಳಿ ಆಗಿದ್ಲು. ಅವಳಿಗೆ ಗೂನು ಬಗ್ಗಿ ಹೋಗಿತ್ತು. ಅವಳಿಗೆ ತ್ರಿವಕ್ರೆ ಅಂತ ಹೆಸರು. ಅಂದ್ರೆ ತ್ರಿವಕ್ರ, ಮೈಯಲ್ಲಿ ಮೂರು ಕಡೆಯಲ್ಲಿ ವಕ್ರ ಆಗಿತ್ತಂತೆ. ಮೂರು ಕಡೆ ವಕ್ರವಾಗಿದ್ಲವಳು. ಅವಳನ್ನ ನೀಟಾಗಿ ಮಾಡಬೇಕು ಅಂತ ಭಗವಂತ ಸಂಕಲ್ಪ ಮಾಡಿದ. ಪ್ರಸನ್ನೋ ಭಗವಾನ್ ಕುಬ್ಜಾಂ ತ್ರಿವಕ್ರಾಂ ರುಚಿರಾನನಾಂ ರುಜ್ವೀಂ ಕರ್ತುಂ ಮನಶ್ಚಕ್ರೆ ದರ್ಶಯನ್ ದರ್ಶನೇ ಫಲಂ.
ಪದ್ಭ್ಯಾಮಾಕ್ರಮ್ಯ ಪ್ರಪದೇ ವ್ಯಂಗುಲೋತ್ಥಾನಪಾಣಿನಾ ಪ್ರಗೃಹ್ಯ ಚುಬುಕೆ ಹ್ಯಾಸಂ ಪ್ರಗೃಹ್ಯ ಚುಬುಕೆ ಹ್ಯಾಸ್ಯ ಮುದನೇನ ಮದಚ್ಯುತಃ. ಭಗವಂತ ಅವಳನ್ನ ಸುಂದರವಾದ ದೇಹವುಳ್ಳವಳನ್ನಾಗಿ ಮಾಡಬೇಕು ಅಂತ ಸಂಕಲ್ಪ ಮಾಡಿ ತನ್ನ ಕಾಲಿನಿಂದ ಅವಳ ಮುಂಗಾಲ ಮೇಲೆ ತನ್ನ ಕಾಲನ್ನ ಹಿಡಿದು ಒತ್ತಿದ. ಆಮೇಲೆ ತನ್ನ ಕೈಯನ್ನ ಅವಳ ಗದ್ದದಲ್ಲಿ ಹಿಡಿದಂತೆ ತನ್ನ 2 ಬೆರಳುಗಳನ್ನ ಇಟ್ಟು ಕಾಲಿನಿಂದ ಅವಳ ಕಾಲನ್ನ ಒತ್ತಿದಾನೆ, ಕೈಯಿಂದ ಅವಳ ಆ ಗದ್ದವನ್ನು ಹಿಡಿದು ಹಿಂಗೆ ಮೇಲಕ್ಕೆ ಎತ್ತಿದ್ದಂತೆ ಮುಖವನ್ನ. ಪದ್ಭ್ಯಾಮಾಕ್ರಮ್ಯ ಪ್ರಪದೇ ವ್ಯಂಗುಲೋತ್ಥಾನಪಾಣಿನಾ ಪ್ರಗೃಹ್ಯ ಚುಬುಕೆ ಹ್ಯಾಸ್ಯ ಮುದನೇನ ಮದಚ್ಯುತಃ. ಸಾ ತದರ್ಜುಸಮಾನಾಂಗಿ ಬೃಹಚ್ಛ್ರೋಣಿಪಯೋಧರಾ ಮುಕುಂದ ಸ್ಪರ್ಶನಾತ್ ಸದ್ಯೋ ಬಭೂವ ಪ್ರಮದೋತ್ತಮ. ಭಗವಂತನ ಕೈಯನ್ನ ಸ್ಪರ್ಶ ಮಾತ್ರದಿಂದಲೇನೆ ಆ ಕುಬ್ಜೆಯ ಶರೀರ ಕೂಡಲೇ ನೆಟ್ಟಗಾಗಿ ಬಿಡ್ತು. 3 ಕಡೆಯಲ್ಲಿ ವಕ್ರಳಾಗಿದ್ದವಳು, ನೋಡ್ಲಿಕ್ಕೆ ಬಹಳ ವಕ್ರಳಾಗಿರ್ತಕ್ಕಂಥವಳು. ಆದರೆ ಯಾವಾಗ ಭಗವಂತನ ಕೈ ಸ್ಪರ್ಶ ಆಯ್ತೋ ಆವಾಗ ಕೂಡಲೇ ಅವಳು ಸುಂದರಳಾದಂತಹ ಸ್ತ್ರೀಯಾದ್ಲು. ಅವಳ ಶರೀರ ನೆಟ್ಟಗಾಗಿ ಬಿಟ್ಟಿದೆ, ಎತ್ತರವಾಗಿ ಬಿಟ್ಟಿದೆ. ಅವಳ ಅಂಗಾಂಗಗಳೆಲ್ಲವೂ ಕೂಡ ಸಮ ಪ್ರಮಾಣದಲ್ಲಿ ಕಾಣಿಸ್ಕೊಳ್ತಾ ಇದ್ದಾವೆ. ಸುಂದರಳಾಗಿ ವಿಶಾಲವಾದ ನಿತಂಬ, ಪುಷ್ಟಗಳಾದಂತಹ ಸ್ತನಗಳು, ಇದೆಲ್ಲ ಇರುವಂತಹ ಉತ್ತಮ ಸ್ತ್ರೀಯಾಗಿ ಬಿಟ್ಲಂತೆ ಕುಬ್ಜೆ. ಈ ಕುಬ್ಜೆ ಹಿಂದಿನ ಜನ್ಮದಲ್ಲಿ ಇವಳು ಒಳ್ಳೆ ಸುಂದರಳಾಗಿರ್ತಕ್ಕಂತಹ ಒಬ್ಬ ಅಪ್ಸರೆ ಆಗಿದ್ಲು. ವಿದೇಹ ಅಂತನ್ನೋ ಒಂದು ನಗರದಲ್ಲಿ ಪಿಂಗಳೆ ಎಂಬಂತಹ ವೇಶ್ಯೆಯಾಗಿ ಹುಟ್ಟಿ ವೇಶ್ಯಾವೃತ್ತಿಯಲ್ಲಿ ವೈರಾಗ್ಯವನ್ನ ತಾಳಿ ಭಗವಂತನನ್ನೇ ಪತಿ ಅಂತ ಉಪಾಸನೆಯನ್ನ ಮಾಡಿ ಶರೀರತ್ಯಾಗ ಮಾಡಿದ್ಲವಳು ಹಿಂದಿನ ಜನ್ಮದಲ್ಲಿ. ಒಬ್ಬ ಸುಂದರಳಾದಂತಹ ಅಪ್ಸರೆ ಅವಳು. ಈಗ ಮಧುರಾ ಪಟ್ಟಣದಲ್ಲಿ ತ್ರಿವಕ್ರ ಎಂಬ ತೈರಂಧ್ರಿಯಾಗಿ ಹುಟ್ಟಿದ್ದಾಳೆ. ಅವಳಲ್ಲಿ ಉತ್ತಮವಾಗಿರ್ತಕ್ಕಂತಹ ಭಕ್ತಿ ಇದೆ. ಆ ಭಗವಂತನ ಭಕ್ತಿಯ ಮಹಿಮೆಯಿಂದ ಬಹಳ ಸುಂದರಿಯಾಗಿದ್ಲು. ಆದರೆ ಆ ಹಿಂದಿನ ಜನ್ಮದಲ್ಲಿ ಅವಳು ವೇಶ್ಯಾವೃತ್ತಿಯನ್ನ ಮಾಡಿದ್ರಿಂದ ಅವಳ ಕುತ್ತಿಗೆ, ಎದೆ ಮತ್ತು ಸೊಂಟ ಈ 3 ಕಡೆಗೆ ವಕ್ರೆಯಾಗಿ ತ್ರಿವಕ್ರೆಯಾಗಿ ಹುಟ್ಟಿದಾಳೆ. ಕುತ್ತಿಗೆಯೂ ವಕ್ರವಾಗಿತ್ತು, ಎದೆನೂ ವಕ್ರವಾಗಿತ್ತು, ಸೊಂಟವೂ ವಕ್ರವಾಗಿತ್ತು. ಈ 3 ಕಡೆ ವಕ್ರವಾಗಿದ್ರಿಂದ ಅವಳನ್ನ ತ್ರಿವಕ್ರ ಅಂತ ಕರೀತಿದ್ರು. ಕುಳ್ಳಿಯಾಗಿದ್ಲು, ಕುಬ್ಜೆಯಾಗಿದ್ಲು. ಕುಳ್ಳಿಯಾಗಿದ್ರಿಂದ ಕುಬ್ಜೆ ಅಂತನೂ ಕರಿತಾ ಇದ್ರು. ಇದು ಅವಳು ಹಿಂದಿನ ಜನ್ಮದಲ್ಲಿ ವೇಶ್ಯಾವೃತ್ತಿಯನ್ನು ಮಾಡಿದ್ರಿಂದ ಇಂಥ ಒಂದು ಪರಿಸ್ಥಿತಿ ಅವಳಿಗೆ ಬಂದಿತ್ತು. ಆದರೆ ಮಹಾ ವಿಷ್ಣು ಭಕ್ತಳಾಗಿದ್ಲು. ಇಂತಹ ಆ ಕುಬ್ಜೆ ಏನಿದ್ದಾಳೆ ಭಗವಂತನ ಭಕ್ತಿಯಿಂದ ಶ್ರೀಕೃಷ್ಣ ಪರಮಾತ್ಮನ ದರ್ಶನವನ್ನ ಮಾಡಿದ್ದಾಳೆ. ಆ ದರ್ಶನವನ್ನ ಮಾಡಿದ್ದಕ್ಕೆ ಭಗವಂತ
ಅವಳಿಗೆ ಅಪರೋಕ್ಷ ಜ್ಞಾನಿಗಳಿಗೆ ಸಿಗುವಂತಹ ಫಲ ಏನಿದೆ ಆ ಫಲವನ್ನ ಕೊಡಬೇಕು ಅಂತ ಸಂಕಲ್ಪ ಮಾಡಿದ್ದಾನೆ. ಇದೇ ಭಾಗವತದಲ್ಲಿ ಹಿಂದೆ ದ್ವಿತೀಯ ಸ್ಕಂದದಲ್ಲಿ ಮೋಕ್ಷ ಅಂದ್ರೆ ಏನು ಅಂತ ವರ್ಣನೆ ಮಾಡುವಾಗ ಮುಕ್ತಿರ್ಹಿತ್ವಾನ್ಯಥಾರೂಪಂ ಸ್ವರೂಪೇಣ ವ್ಯವಸ್ಥಿತಿ ಅಂತ ಹೇಳಿದ್ದಾರೆ. ಮೋಕ್ಷ ಅಂತಂದ್ರೆ ಅನ್ಯಥಾ ರೂಪವನ್ನ ಕಳೆದುಕೊಂಡು ಸ್ವರೂಪದಲ್ಲಿ ಇರುವಿಕೆ ಏನಿದೆ ಅದೇ ಮೋಕ್ಷ. ಮುಕ್ತಿ ಅಂದ್ರೆ ಹಿತ್ವ ಅನ್ಯಥಾ ರೂಪಂ ಸ್ವರೂಪೇಣ ವ್ಯವಸ್ಥಿತಿ. ಅನ್ಯಥಾ ರೂಪ ಅಂತಂದ್ರೆ ಜಡವಾದ ಶರೀರ ಏನಿದೆ ಆ ಶರೀರವನ್ನ ತ್ಯಾಗ ಮಾಡಿ ಸ್ವಾಭಾವಿಕವಾದ ಚಿನ್ಮಯವಾದ ಶರೀರವನ್ನ ಅಭಿವ್ಯಕ್ತಿ ಮಾಡ್ಕೊಳ್ಳೋದೇನಿದೆ ಅದೇ ನಿಜವಾದ ಮುಕ್ತಿ. ಈ ಮೋಕ್ಷವೇ ಅಪರೋಕ್ಷ ಜ್ಞಾನದ ಫಲ. ಇದನ್ನ ಭಗವಂತ ಜಗತ್ತಿಗೆ ತೋರಿಸಿಕೊಡಬೇಕು ಅಂತ ಏನು ಮಾಡಿದ, ಆ ತ್ರಿವಕ್ರಿಯ ಅನ್ಯಥಾ ರೂಪವನ್ನ ಕಳೆದು, ಅಂದ್ರೆ ಅನ್ಯಥಾ ರೂಪ ಅಂದ್ರೇನು, ಗೂನು ಬೆನ್ನಿನವಳೇನಾಗಿದ್ಲಲ್ಲ ಅದನ್ನ ತೆಗೆದು ಸ್ವಭಾವ ಸುಂದರವಾಗಿರ್ತಕ್ಕಂತಹ ಅಂದ್ರೆ ಅಪ್ಸರೆ ಅವಳು, ಆ ಅಪ್ಸರೆಯಂತಹ ಉತ್ತಮವಾದ ಶರೀರವನ್ನ ಅಭಿವ್ಯಕ್ತಿ ಮಾಡಿಕೊಟ್ಟ. ಇದು ನಿಜವಾದ ಮೋಕ್ಷ ಅಂದ್ರೆ ಅನ್ಯಥಾ ರೂಪವನ್ನ ತೆಗೆದು ಹಾಕಿ ನಿಜವಾದ ಸ್ವರೂಪವನ್ನು ಪಡೆಯೋದು ಅನ್ನೋದನ್ನ ತಿಳಿಸಿಕೊಡ್ಲಿಕ್ಕೆ ಇದು ಒಂದು ಸೂಚಕ. ಆ ರೀತಿ ಮಾಡಿ ಅವಳಿಗೆ ಕೃಷ್ಣ ತನ್ನ ದರ್ಶನದ ಫಲವನ್ನ ತೋರಿಸಿಕೊಟ್ಟ. ಭಗವಂತನ ದರ್ಶನ ಮಾಡಿದ್ರೆ ಏನಾಗ್ತದೆ ಅನ್ನೋದಕ್ಕೆ ಇದೊಂದು ಸೂಚಕ. ಸಾತದರ್ಜು ಸಮಾನಾಂಗಿ ಬೃಹಚ್ಛ್ರೋಣಿಪಯೋಧರ ಮುಕುಂದ ಸ್ಪರ್ಶನಾತ್ ಸದ್ಯೋ ಬಭೂವ ಪ್ರಮದೋತ್ತಮ ತತೋ ರೂಪಗುಣೌದಾರ್ಯ ಸಂಪನ್ನಾ ಪ್ರಾಹ ಕೇಶವಂ ಉತ್ತರೀಯಾಂತಮಾಕೃಷ್ಯ ಸಸ್ಮಯಂ ಜಾತಹೃಚ್ಛಯಾ. ಕುಬ್ಜೆ ಭಗವಂತನ ಅನುಗ್ರಹದಿಂದ ಒಳ್ಳೆ ಸುಂದರವಾದ ರೂಪವನ್ನ ಧಾರಣೆ ಮಾಡಿದ್ಲು. ಭಗವಂತನನ್ನ ನೋಡಿ ಅವಳಿಗೆ ಕಾಮ ಅಂತನ್ನೋದು ಉಕ್ಕೇರ್ತಾ ಇದೆ. ಒಳ್ಳೆ ಉತ್ತಮವಾದ ಗುಣ ರೂಪ, ಅದರಿಂದ ಕೂಡಿರ್ತಕ್ಕಂಥವಳು ಆ ಕುಬ್ಜೆ. ಹಾಗಾಗಿ ಕಾಮಪೀಡಿತಳಾಗಿ ಭಗವಂತನ ಕೃಷ್ಣನ ಆ ಮೇಲೆ ಹೊದಿಕೆ ಏನಿದೆ ಉತ್ತರೀಯ, ಆ ಉತ್ತರೀಯದ ತುದಿಯನ್ನ ಹಿಡಿದು ಎಳೆದ್ಲಂತೆ. ಎಳಿತಾ ನಗತಾ ಹೇಳ್ತಾ ಇದ್ದಾಳೆ ಆ ಕುಬ್ಜೆ. ತತೋ ರೂಪ ಗುಣೌದಾರ್ಯ ಸಂಪನ್ನ ಪ್ರಾಹ ಕೇಶವಂ ಉತ್ತರೀಯಾಂತಮಾಕೃಷ್ಯ ಸಸ್ಮಯಂ ಜಾತಹೃಚ್ಛಯಾ. ಯೇ ಹಿ ವೀರಗೃಹಂ ಯಾಮೋ ನತ್ವಾಂ ತ್ಯಕ್ತುಮಿಹೋತ್ಸಹೇ ತ್ವಯೋನ್ಮಥಿತ ಚಿತ್ತಾಯಾಃ ಪ್ರಸೀದ ಪುರುಷರ್ಷಭ. ಕೃಷ್ಣನ ಶಾಲನ್ನ ಹಿಡಿದು ಎಳೆದು, ಅದ ತುದಿಯನ್ನು ಹಿಡ್ಕೊಂಡು ಎಳೆದು ಆ ಕುಬ್ಜೆ ಹೇಳ್ತಾಳೆ, ವೀರ ಬಾ ಮನೆಗೆ ಹೋಗೋಣ ಅಂತಾಳೆ. ನಿನ್ನನ್ನ ಇಲ್ಲೇ ಬಿಟ್ಟು ನಾನು ಹೋಗೋದಿಲ್ಲ, ನಿನ್ನನ್ನು ಬಿಟ್ಟಿರ್ಲಿಕ್ಕೆ ನನ್ನ ಕೈಯಿಂದ ಆಗೋದಿಲ್ಲ, ಬಾ ಪುರುಷೋತ್ತಮ ಬಾ ಮನೆಗೆ ಹೋಗೋಣ ಅಂತ ಕರೀತಾಳೆ. ನೀನು ನನ್ನ ಮನಸ್ಸನ್ನ ಕದ್ದು ಬಿಟ್ಟಿದಿ, ನನ್ನ ಚಿತ್ತವನ್ನ ಕಲಿಕೆ ಬಿಟ್ಟಿದ್ದಿ, ನಿನ್ನನ್ನು ಬಿಟ್ಟು ನನಗಿರ್ಲಿಕ್ಕೆ ಸಾಧ್ಯ ಇಲ್ಲ, ನನ್ನ ಮೇಲೆ ಪ್ರಸನ್ನನಾಗು, ಬಾ ನಮ್ಮ ಮನೆಗೆ ಹೋಗೋಣ ಅಂತ ಕರೀತಾಳೆ ಕುಬ್ಜೆ. ಹಿಂದೆ ಇವಳು ಹಿಂದೆ ಒಬ್ಳು ಅಪ್ಸರೆ, ಅವಳು ಅಪ್ಸರೆಯಾದಂತಹ ಅವಳು ಶಾಪವಶಾತ್ ವೇಶ್ಯಾ ಜನ್ಮವನ್ನ ಪಡೆದಿದ್ರು ಕೂಡ ಕೊನೆಯಲ್ಲಿ ಭಗವಂತನನ್ನ ಭಕ್ತಿಯಿಂದ ಧ್ಯಾನ ಮಾಡಿ ಭಗವಂತನನ್ನೇ ಪತಿ ಅಂತ ಆರಾಧನೆ ಮಾಡಿ ಶರೀರ ತ್ಯಾಗ ಮಾಡಿದ್ಲು.
ಈಗ ಆ ಭಗವಂತ ಪ್ರತ್ಯಕ್ಷವಾಗಿ ಎದುರಿಗೆ ಕಾಣಿಸ್ಕೊಳ್ತಾ ಇದ್ದಾನೆ. ಅದರಿಂದ ಅವಳಿಗೆ ಬಹಳ ಸಲಿಗೆಯಿಂದ ಕಾಮಪೂರ್ವಕವಾದ ಭಕ್ತಿಯಿಂದ ಬಲಾತ್ಕಾರ ಮಾಡ್ತಾ ಇದ್ದಾಳೆ. ಬಾ ಮನೆಗೆ ಹೋಗೋಣ, ನಿನ್ ಬಿಟ್ಟಿರೋದಿಲ್ಲ ನಾನು ಅಂತ. ಇದು ಅಪ್ಸರೆಯರಿಗೆ ವಿಹಿತವಾಗಿರ್ತಕ್ಕಂಥದ್ದು. ಕಾಮಪೂರ್ವಕವಾದ ಭಕ್ತಿಯಿಂದ ಅಪ್ಸರೆಯರು ಭಗವಂತನ ಆರಾಧನೆಯನ್ನ ಮಾಡ್ತಾರೆ. ಹಾಗೆ ಮಾಡಬೇಕು ಅಂತ ಶಾಸ್ತ್ರ. ಹಾಗಾಗಿ ಅವಳು ಕಾಮಪೂರ್ವಕವಾದ ಭಕ್ತಿಯಿಂದಲೇ ಕರಿತಾ ಇದ್ದಾಳೆ ಕೃಷ್ಣನನ್ನು. ಯೇ ಹಿ ವೀರಗ್ರಹಂ ಯಾಮೋ ನತ್ವಾಂ ತ್ಯಕ್ತುಮಿಹೋತ್ಸಹೇ ತ್ವಯೋನ್ಮಥಿತ ಚಿತ್ತಾಯಾಹ ಪ್ರಸೀದ ಪುರುಷರ್ಷಭ. ಏವಂ ಸ್ತ್ರಿಯಾ ಯಾಚ್ಯಮಾನಃ ಕೃಷ್ಣೋ ರಾಮಸ್ಯ ಪಶ್ಯತಃ ಮುಖಂ ವೀಕ್ಷಾನುಗಾನಾಂ ಚ ಪ್ರಹಸಂಸ್ತಾಂ ಉವಾಚಃ. ಈ ರೀತಿ ಕುಬ್ಜೆ ಭಗವಂತನನ್ನ ಬಾ ಅಂತ ಬೇಡ್ತಾ ಇರುವಾಗ ಕೃಷ್ಣ ಏನು ಮಾಡಿದ, ಅಲ್ಲಿ ಎಲ್ರೂ ಆ ಕೃಷ್ಣನ ಸ್ನೇಹಿತರೆಲ್ಲ ಇದ್ರು, ಬಲರಾಮನು ಇದ್ದ. ಅವರೆಲ್ಲರೂ ಕೂಡ ನೋಡ್ತಾ ನೋಡ್ತಾ ಇರುವಂತೆ ಶ್ರೀಕೃಷ್ಣ ಆ ಕುಬ್ಜೆಯ ಮುಖವನ್ನ ನೋಡಿ ನಗತಾ ಹೇಳಿದ್ದಂತೆ, ಏವಂ ಸ್ತ್ರಿಯಾ ಯಾಚ್ಯಮಾನಃ ಕೃಷ್ಣೋ ರಾಮಸ್ಯ ಪಶ್ಯತಃ ಮುಖಂ ವೀಕ್ಷಾನುಗಾನಾಂ ಚ ಪ್ರಹಸಂಸ್ತಾಮುವಾಚಃ. ಏಷ್ಯಾಮಿತೆ ಗೃಹಂ ಶುಭ್ರು ಪುಂಸಾಮಾಧಿ ವಿಕರ್ಷಣಂ ಸಾಧಿತಾರ್ಥೋ ಗೃಹಾಣಾಂನಃ ಪಾಂಥಾನಾಂ ತ್ವಂ ಪರಾಯಣಂ. ಕೃಷ್ಣ ಪರಮಾತ್ಮ ಅವಳಿಗೆ ಹೇಳ್ತಾ ಇದ್ದಾನೆ, ಎಲೆ ಸುಂದರಿ, ನಿನ್ನ ಮನೆಗೆ ಖಂಡಿತ ಬರ್ತೇನೆ. ನಿಮ್ಮಂಥವರ ಮನೆ ಏನಿದೆ ಅದು ಪುರುಷರಿಗೆ ಅವರ ಮನಸ್ಸಿನ ಕುತೂಹಲವನ್ನ ತಣಿಸೋದು ಅದು ನಿಮ್ಮಂಥವರ ಮನೆ ತಾನೆ ಅಂತಾನೆ. ಆಮೇಲೆ ಮನೆಯೇ ಇಲ್ಲದೆ ಇರುವ, ಮದುವೆಯೇ ಆಗದೆ ಇರುವಂತಹ ನಮ್ಮಂಥ ಪ್ರವಾಸಿಗಳಿಗೆ ನಿನ್ನ ಮನೆ ಒಳ್ಳೆ ಆಸರೆ. ಅದು ಪ್ರವಾಸ ಮಾಡ್ತಾ ಬಂದಿರ್ತಾರೆ, ಅವ್ರಿಗೆ ಮನೆ ಇರೋದಿಲ್ಲ, ಬೇರೆ ಊರಿಗೆ ಹೋಗಿರ್ತಾರೆ, ಮತ್ತೆ ಮದುವೆನೂ ಆಗಿರೋದಿಲ್ಲ. ಅಂಥವರಿಗೆ ನಿನ್ನ ಮನೆ ಒಳ್ಳೆ ಆಸರೆ. ಹಾಗಾಗಿ ಖಂಡಿತವಾಗಿಯೂ ನಾನು ನಿನ್ನ ಮನೆಗೆ ಬರ್ತೇನೆ ಅಂತಾನೆ. ಪುಂಸಾಂ ಆಧಿವಿಕರ್ಷಣಂ ಅಂತ, ಸಾಧಿತಾರ್ಥೋ ಅಗೃಹಾಣಾಂ ಅಂತ ಎರಡು ಕಾರಣ ಹೇಳ್ತಾ ಇದ್ದಾನೆ. ಪುರುಷರಿಗೆ ಪುರುಷರ ಮನಸ್ಸಿನ ಕುತೂಹಲವನ್ನ ತಣಿಸುವಂಥದ್ದು ನಿಮ್ಮಂಥವರ ಮನೆ. ಮತ್ತೆ ಮನೆ ಇಲ್ಲದೆ ಮದುವೆ ಆಗದೆ ಇರತಕ್ಕಂತಹ ನಮ್ಮಂತಹ ಹುಡುಗರಿಗೆ, ಪ್ರವಾಸ ಮಾಡಿಕೊಂಡು ಬಂದಂಥವರಿಗೆ ಒಳ್ಳೆ ಆಸರೆ ಅದು ನಿನ್ನ ಮನೆ. ಹಾಗಾಗಿ ಖಂಡಿತ ಬರ್ತೇನೆ. ಆದರೆ ನಾನು ಬಂದ ಕೆಲಸ ಬೇರೆ ಇದೆ. ಆ ಬಂದ ಕೆಲಸವನ್ನ ಮುಗಿಸಿದ ಮೇಲೆ ಬರ್ತೇನೆ ಅಂತ ಹೇಳ್ತಾನೆ. ಅಲ್ಲಿ ರಜಕನಿಗೆ ಅವರಿಗೆಲ್ಲ ಹೇಳಿದ ಹಾಗೇನೆ ಇಲ್ಲೂ ಸುಧಾಮನಿಗೆ ಹೇಳಿದ ಹಾಗೆ ಇಲ್ಲೂ ಹೇಳ್ತಾನೆ. ಇಲ್ಲಿ ಅಗ್ರಹ ಅಂತಿದೆ, ಸಾಧಿತಾರ್ಥೋ ಅಗ್ರಹಾಣಾಂ ಅಂತ, ಮನೆ ಇಲ್ಲದವರು ಅಂತ. ಮನೆ ಇಲ್ಲದವರು ಅಂತಂದ್ರೆ ಅವರು ಬೇರೆ ಕಡೆಯಿಂದ ಬಂದಿರ್ತಾರೆ, ಪ್ರವಾಸಿಗಳಾಗಿ ಬಂದಿರ್ತಾರೆ, ಆದ್ರಿಂದ ಅವರಿಗೆ ಮನೆ ಇರೋದಿಲ್ಲ ಅಂತ. ಎಲ್ಲಾ ಊರಲ್ಲೂ ಹೋದಲ್ಲೆಲ್ಲ ಮನೆ ಇರೋದಿಲ್ವಲ್ಲ, ಅದಕ್ಕೋಸ್ಕರ ಅಗ್ರಹಾಣ ಅಂತ. ಇದು ಒಂದರ್ಥ. ಗೃಹ ಅನ್ನೋ ಶಬ್ದಕ್ಕೆ ಮನೆ ಅಂತ ಒಂದರ್ಥ ಇದೆ. ಇನ್ನೊಂದರ್ಥ ಹೆಂಡತಿ ಅಂತ ಕೂಡ ಅರ್ಥ ಇದೆ. ಗೃಹ ಅನ್ನೋ ಶಬ್ದಕ್ಕೆ ಹೆಂಡತಿ ಅಂತ ಅರ್ಥ ಇದೆ. ಹಾಗಾಗಿ ಹೆಂಡತಿ ಇಲ್ಲದೆ ಇರೋರು ಅಂತೂ ಅರ್ಥ ಮಾಡ್ಲಿಕ್ಕೆ ಬರ್ತದೆ. ಅಗ್ರಹಾಣಂ ಅನ್ನೋ ಒಂದೇ ಶಬ್ದಕ್ಕೆನೆ ಮನೆ ಇಲ್ಲದೆ ಇರೋರು ಮತ್ತು ಹೆಂಡತಿ ಇಲ್ಲದೆ ಇರೋರು, ಇನ್ನು ಮದುವೆ ಆಗದೆ ಇರೋರು ಅಂತ ಅರ್ಥ. ಎರಡು ಅರ್ಥನೂ ಮಾಡ್ಲಿಕ್ಕೆ ಬರ್ತದೆ. ಅಥವಾ ಮದುವೆ ಆಗಿದ್ರೂ ಕೂಡ ಪ್ರವಾಸಕ್ಕೋಸ್ಕರ ಅಂತ ಬಂದಿರ್ತಾರಲ್ಲ, ಹೆಂಡತಿಯನ್ನ ಕರ್ಕೊಂಡು ಬಂದಿರೋದಿಲ್ಲ ಅಂಥವ್ರು, ಅವರು ಕೂಡ ಅಗ್ರಹಾಣಂ ಆಗ್ತದೆ. ಮನೆ
ಹೆಂಡತಿ ಎರಡು ಇಲ್ಲದೆ ಬಂದಿರ್ತಾರೆ, ಪ್ರವಾಸಕ್ಕೆ ಅಂತ ಬಂದಿರ್ತಾರೆ, ಅಂತವರು ಅಂತ. ಹೀಗೆ ಅನೇಕ ಅರ್ಥಗಳನ್ನು ಮಾಡ್ಲಿಕ್ಕೆ ಬರ್ತದೆ ಈ ಅಗ್ರಹಾಣಾಮ್ ಅನ್ನೋ ಶಬ್ದಕ್ಕೆ. ಕೃಷ್ಣ ಮಾತಾಡೋದು ಹಾಗೆ, ಅನೇಕ ಅರ್ಥಗಳು ಬರುವಂತೆ ಮಾತಾಡ್ತಾನೆ ಕೃಷ್ಣ. ಯಾಕೆಂದ್ರೆ ಅಲ್ಲೆಲ್ಲ ಪಕ್ಕದಲ್ಲಿ ಬಲರಾಮ ಮತ್ತೆ ಉಳಿದ ಗೋಪಾಲಕರೆಲ್ಲ ನೋಡ್ತಾ ಇದ್ದಾರೆ. ಹಾಗಾಗಿ ಎಲ್ರಿಗೂ ಅವರವರ ಯೋಗ್ಯತಾನುಸಾರ ಅರ್ಥ ಆಗೋ ಹಾಗೆ ಕೃಷ್ಣ ಬಹಳ ಅರ್ಥವುಳ್ಳಂತಹ ಪದಗಳನ್ನು ಬಳಸಿ ಮಾತಾಡ್ತಾನೆ. ಏಷ್ಯಾಮಿತೆ ಗ್ರಹಂ ಶುಭ್ರೋ ಪುಂಸಾಮಾಧಿವಿಕರ್ಷಣಂ ಸಾಧಿತಾರ್ಥೋ ಗೃಹಾಣಂ ನಃ ಪಾಂಥಾನಾಂ ತ್ವಂ ಪರಾಯಣಂ ವಿಸೃಜ್ಯ ಮಾಧ್ವ್ಯಾ ವಾಣ್ಯಾತಾಂ ವ್ರಜನ್ ಮಾರ್ಗೇ ವಣಿಕ್ಪಥೈಃ ನಾನೋಪಾಯನ ತಾಂಬೂಲ ಸ್ರಗ್ಗಂಧೈಃ ಸಾಗ್ರಜೋರ್ಚಿತಃ. ಹೀಗೆ ಕೃಷ್ಣ ಆ ಕುಬ್ಜೆಯನ್ನ ಒಳ್ಳೆ ಮಾತುಗಳಿಂದ ಅವಳನ್ನ ಸಂತೋಷಪಡಿಸಿ ಅವಳನ್ನ ಸಮಾಧಾನ ಮಾಡಿ ಅವಳಿಂದ ಬೀಳ್ಕೊಟ್ಟು ಅಲ್ಲಿಂದ ಮುಂದೆ ಹೊರಟ ಕೃಷ್ಣ. ಹೋಗ್ತಾ ರಾಜಬೀದಿಯಲ್ಲಿ ಅಂಗಡಿಗಳು, ಅನೇಕ ಜನರು ಆ ರಾಜಮಾರ್ಗದಲ್ಲಿ ಬಂದಾಗೆಲ್ಲ ಒಳ್ಳೊಳ್ಳೆ ಕಾಣಿಕೆಗಳನ್ನೆಲ್ಲ ಸಮರ್ಪಣೆ ಮಾಡಿದರಂತೆ. ಕೃಷ್ಣನಿಗೆ ತಾಂಬೂಲ, ಮಾಲೆ, ಗಂಧ ಮೊದಲಾದವುಗಳನ್ನೆಲ್ಲ ಕೊಟ್ಟು ಕೃಷ್ಣ ಮತ್ತು ಬಲರಾಮರಿಗೆ ಸತ್ಕಾರ ಮಾಡಿದ್ದಾರೆ. ಎಲ್ಲರೂ ಕೂಡ ದಾರಿಯುದ್ದಕ್ಕೂ ಹಾಗೆ ಆ ರಾಜಮಾರ್ಗದಲ್ಲಿ ಕೃಷ್ಣ ಎಲ್ಲ ಸ್ನೇಹಿತರ ಜೊತೆಗೆ ಬಲರಾಮನ ಜೊತೆಗೆ ನಡ್ಕೊಂಡು ಬರ್ತಾ ಇದ್ದಾನೆ. ವಿಸೃಜ್ಯ ಮಾಧ್ವ್ಯಾ ವಾಣ್ಯಾತಾಂ ವ್ರಜನ್ ಮಾರ್ಗೇ ವಣಿಕ್ಪಥೈಃ ನಾನೋಪಾಯನ ತಾಂಬೂಲ ಸ್ರಗ್ಗಂಧೈಃ ಸಾಗ್ರಜೋರ್ಚಿತಃ. ಸಾಕು, ಅಲ್ಲಿಗೆ 40ನೇ ಅಧ್ಯಾಯದಲ್ಲಿ 13 ಶ್ಲೋಕಗಳಾಯ್ತು. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು.